ಆಳಂದ ಪಟ್ಟಣದಲ್ಲಿ ಇರ್ತಕ್ಕಂಥ ರಾಘವ ಚೈತನ್ಯ ಮಂದಿರನೂ ಕೂಡ ಅದೇ ಒಂದು ಇತಿಹಾಸದಲ್ಲಿ ಸೇರುತ್ತದೆ. ಸುಮಾರು ಶತಮಾನಗಳ ಇತಿಹಾಸ ಇದೆ. ನಾವು ರಕ್ಷಣೆ ಕೊಡಬೇಕು, ನಾವು ಶಿವಲಿಂಗ ದರ್ಶನಕ್ಕೆ ಹೋಗ್ತಾ ಇದ್ದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರ ಅವಕಾಶ ಮಾಡಿಕೊಡ 15 ಜನಕ್ಕೆ ಅವಕಾಶ ಮಾಡಿಕೊಡಿ ಸರ್ಕಾರ. ನಮ್ಮ ಸರ್ಕಾರದ ಕೂಡ ಅವಕಾಶ. ಬರುವ ತಿಂಗಳು ಮಾರ್ಚ್ 8ಕ್ಕೆ ಮಹಾಶಿವರಾತ್ರಿ ಇದೆ, ನಮಗೆಲ್ಲ ಗೊತ್ತಿರೋ ವಿಷಯನೇ. ಅದರ ಪ್ರಯುಕ್ತ ಶ್ರೀ ರಾಘವ ಚೈತನ್ಯ ಮಂದಿರ ಜೀರ್ಣೋದ್ಧಾರ ಸಮಿತಿ ಹಾಗೂ ಹಿಂದೂ ಜಾಗರಣ ವೇದಿಕೆ ಮತ್ತು ಸಂಘ ಪರಿವಾರದ ಎಲ್ಲ ಸಂಘಟನೆ ಕಡೆಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಶಿವರಾತ್ರಿ ಅಂದರೆ ನಮಗೆಲ್ಲರಿಗೂ ದೊಡ್ಡ ಹಬ್ಬ. ಹಿಂದೂಗಳಿಗೆ ಒಂದು ಉಪವಾಸ, ಭಜನೆ, ಜಾಗರಣೆ, ಅನೇಕ ರೀತಿಯ ಧಾರ್ಮಿಕ ಆಚರಣೆಗಳು ನಾವೆಲ್ಲ ಆಚರಣೆ ಮಾಡ್ತೀವಿ. ಶತಮಾನಗಳಿಂದನೂ ಪೂಜೆ ಇದೆಲ್ಲ ನಡೀತಾ ಇದೆ. ಈ ಆಳಂದ ಪಟ್ಟಣದಲ್ಲಿ ಇರ್ತಕ್ಕಂಥ ರಾಘವ ಚೈತನ್ಯ ಮಂದಿರನೂ ಕೂಡ ಅದೇ ಒಂದು ಇತಿಹಾಸದಲ್ಲಿ ಸೇರುತ್ತದೆ. ಸುಮಾರು ಶತಮಾನಗಳ ಇತಿಹಾಸ ಇದೆ. ನೂರಾರು ವರ್ಷಗಳಿಂದನೂ ಮಹಾಶಿವರಾತ್ರಿಗೆ ನಿರಂತರ ಪೂಜೆಯಲ್ಲಿ ನಡೆಯುತ್ತೆ. ಈಗೂ ಪ್ರತಿನಿತ್ಯನೂ ಪೂಜೆಯಲ್ಲಿ ನಡೀತಾನೇ ಇದೆ. ಕಳೆದ 2 ವರ್ಷದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅನ್ಯ ಕೋಮಿನ ಜನರ ಪ್ರತಿಭಟನೆಯಿಂದ, ವಿರೋಧದಿಂದ ಅಲ್ಲಿ ಸ್ವಲ್ಪ ಗಲಾಟೆ ಏರ್ಪಡಿತು. ಆದರೆ ಹಿಂದೂಗಳಿಂದ ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಗಲಾಟೆ ಆಗಲಿ ಅಲ್ಲಿ ಆಗಿಲ್ಲ. ಅದಕ್ಕೆ ಈ ರೀತಿ ನಾವು ಈ ಬಾರಿಯ ಶಿವರಾತ್ರಿಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಶಾಂತ ರೀತಿಯಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಮಗೆ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಕೇಳ್ತೀವಿ ನಾವು. ಇದ್ರ ನಿಮಿತ್ತನೇ ರಾಘವ ಚೈತನ್ಯ ತಾಲೂಕಿನಾದ್ಯಂತ ರಥಯಾತ್ರೆ ಏರ್ಪಡಿಸ್ತೀವಿ. ಒಂದು ವಾರ ಮಾರ್ಚ್ 1ರಿಂದ 8 ತಾರೀಕುವರೆಗೂ ಇಡೀ ತಾಲೂಕಿನ ನೂರಾರು ಗ್ರಾಮಗಳಿಗೆ ಆ ರಥ ತಲುಪುತ್ತೆ. ಬೇರೆ ಬೇರೆ ಗ್ರಾಮಗಳಲ್ಲಿ ಹೋಗಿ ಅಲ್ಲಿ ಶಿವಲಿಂಗದ ದರ್ಶನ ಮಾಡಿ ಅಲ್ಲಿ ಕೊನೆಗೆ ಆಳಂದ ತಲುಪುತ್ತೆ. ಕೊನೆ ದಿವಸ ಅಲ್ಲಿ SRG ಆಂಗ್ಲ ಮಾಧ್ಯಮ ಶಾಲೆ ಇದೆ. ಆವರಣದಲ್ಲಿ ಮೃತ್ಯುಂಜಯ ಹೋಮ ಇದೆ, ಪ್ರವಚನ ಇದೆ, ಕೀರ್ತನೆ ಇದೆ, ಬಿಲ್ವಪತ್ರ, ಶಿವಲಿಂಗಕ್ಕೆ ಬಿಲ್ವಪತ್ರ ಅರ್ಪಣೆ ಇದೆ. ಈಗ ಪೂಜೆಯ ಕೈಂಕರ್ಯಗಳು ಪ್ರಾರಂಭ ಆಗ್ತವೆ. ಮತ್ತು ಶಿವಮಾಲೆಯನ್ನು ಹಾಕ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳು. ಈ ಪೂಜೆಯ ನಂತರ ಶಿವಮಾಲಾಧಾರಿಗಳ ಭಕ್ತಾದಿಗಳಿಂದ ರಾಘವ ಚೈತನ್ಯ ಶಿವಲಿಂಗಕ್ಕೆ ದರ್ಶನ ಮಾಡ್ತಾರೆ. ದರ್ಶನ ಆದ ನಂತರ ಪ್ರಸಾದ. ಹೀಗೆ ಅನೇಕ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಸಮಿತಿಯಿಂದ ಮತ್ತು ಬೇರೆ ಬೇರೆ ಸಂಘಟನೆ ಕಡೆಯಿಂದ ಏರ್ಪಡಿಸಿದ್ದೀವಿ. ಆ ಸಂಘಟನೆಯ ಅಂದರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀಲಿ ಅನ್ನೋದು ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲ, ಕೋರ್ಟಲ್ಲಿ ಅದು ಇನ್ನೂ ಇದು ನಡೀತಾನೆ ಇದೆ. ಯಾಕೆ ಅಯೋಧ್ಯೆದೇ ನೂರಾರು ವರ್ಷಗಳಿಂದ ನಡೀತಾ ಇದೆ. ಇನ್ನು ಇದು ಸರಳವಾಗಿ ಕೋರ್ಟಲ್ಲಿ ತೀರ್ಪು ಬರೋದಿಲ್ಲ. ಕೋರ್ಟಲ್ಲಿ ಒಂದು ನಡೀತಾ ಇದೆ, ತಾವೇನೋ ಹಾಕಿದ್ದಾರೆ. ಅಲ್ಲ, ಈಗ ರಾಘವ ಚೈತನ್ಯ ಮಂದಿರ ವಿಷಯ ಸುಮಾರು ಇದು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಮಂದಿರ. ಯಾವಾಗಲೂ ಕೂಡ ಸುಮಾರು ನೂರಾರು ವರ್ಷಗಳಿಂದ ಅಲ್ಲಿ ಒಂದು ಕಡೆ ನಿರಂತರವಾಗಿ ಅಡೆತಡೆಯಿಲ್ಲದೆ ಯಾವಾಗಲೂ ಕೂಡ ಪೂಜಾ ಪುನಸ್ಕಾರಗಳು ನಡೀತಾ ಬಂದಂಥ ವಿಷಯ ಆಳಂದ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಅದು ಇವತ್ತಿನ ನಾವು ಹೊಸದಾಗಿ ಪ್ರಾರಂಭ ಮಾಡೋದ್ರಿಂದ ಸಂಘದಿಂದ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು ಇವತ್ತಿನಿಂದ ಪ್ರಾರಂಭ ಮಾಡಿದಂಥ ಪೂಜೆ ಅಲ್ಲ. ಅದು ಸುಮಾರು ನೂರಾರು ವರ್ಷಗಳಿಂದ ನಿರಂತರವಾಗಿ ಪೂಜೆ ಪುನಸ್ಕಾರ, ಶಿವರಾತ್ರಿ ಹಬ್ಬದ ದಿನ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅಲ್ಲಿ ಅದರದೇ ಆದಂಥ ಭಕ್ತಾದಿಗಳು ಇವತ್ತು ಸಾವಿರಾರು ಇತಿಹಾಸ ಇರುವಂಥ ಈ ರಾಘವ ಚೈತನ್ಯ ಮಂದಿರಕ್ಕೆ ಯಾವಾಗ ಕಿಡಿಗೇಡಿಗಳು ಅದನ್ನು ಅಪವಿತ್ರ ಮಾಡಿದ್ರು, ಶುದ್ಧೀಕರಣ ಮಾಡಲಿಕ್ಕೆ ಇವತ್ತು ನಮ್ಮ ಹಿಂದೂ ಸಮಾಜದ ಬಾಂಧವರು ಇವತ್ತು ಪ್ರಯತ್ನವನ್ನು ನಾವು ಆ ಶುದ್ಧೀಕರಣಕ್ಕಾಗಿ ಯಾವಾಗ ಅಪವಿತ್ರವಾಗಿತ್ತು. ನಾವು ಹೊಸದಾಗೇನು ಪರ್ಮಿಷನ್ ಕೇಳಿಲ್ಲ, ಹೊಸದಾಗೇನು ನಾವು ಅಪ್ಲಿಕೇಶನ್ ಕೂಡ ಕೊಟ್ಟಿರಲಿಲ್ಲ. ಯಾವಾಗ ಮಲಮೂತ್ರ ಅಲ್ಲಿ ನಮ್ಮ ಪವಿತ್ರ ಲಿಂಗದೇವರಿಗೆ ಮಲಮೂತ್ರ ಒರೆಸುವಂಥ ಕೆಲಸ ಮಾಡಿದ್ರು, ಆವಾಗ ನಾವು ಶುದ್ಧೀಕರಣಕ್ಕಾಗಿ ನಾವು ಇಡೀ ನಮ್ಮ ಸ್ವಾಮೀಜಿಗಳು ಇವತ್ತು ಕಡಗಂಚಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಮತ್ತು ಆಳಂದ ತಾಲೂಕಿನಲ್ಲಿರುವಂಥ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಠಾಧೀಶರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಅಲ್ಲಿ ಆ ಶುದ್ಧೀಕರಣಗೊಳಿಸುವಂಥ ಕೆಲಸ ಇವತ್ತು ಮಠಾಧೀಶರ ನೇತೃತ್ವದಲ್ಲಿ ನಡೀತು. ಆವಾಗ ಸರ್ಕಾರನೇ ಅಧಿಕಾರಿಗಳಿಗೆ ಇವತ್ತು 15 ಜನಕ್ಕೆ, ಹಿಂದೂ ಸಮಾಜದ 15 ಜನರಿಗೆ, ಇವತ್ತು ಬೇರೆ ಅನ್ಯ ಕೋಮಿನ ಮತ್ತು ಬೇರೆ ಎಲ್ಲ ಪಕ್ಷದವರಿಗೆ ಕೂಡ 15 ಜನರಿಗೆ ಅವಕಾಶ. ಈ ಕಡೆ ನಮ್ಮ ಕಡೆಯಿಂದ 15 ಜನಕ್ಕೆ, ಆ ಕಡೆಯಿಂದ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ 15 ಜನಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದು. ಯಾವಾಗ ನಾವು ಆವಾಗ ಅದು ಸರ್ಕಾರನೇ ಅವಕಾಶ ಮಾಡಿಕೊಟ್ಟಾಗ ನಾವು ಅಲ್ಲೇನು ಯಾವುದೋ ಒಂದು ಬೇರೆ ವಿಷಯ ತೊಗೊಂಡು ನಾವು ಹೋಗಿರಲಿಲ್ಲ. ಅದು ಶುದ್ಧೀಕರಣ ಮಾಡಲಿಕ್ಕೆ ನಾವು ಮಠಾಧೀಶ ನೇತೃತ್ವ ಹೋದಾಗ ಅದು
ಒಂದು ಸಮುದಾಯದ ಜನ ಅದನ್ನು ವಿರೋಧಿಸುವಂಥ ಮತ್ತು ಪುರ ಹತ್ತಿಕ್ಕುವಂಥ ಮತ್ತು ನಮ್ಮ ಮೇಲೆ ಹಿಂದೂ ಸಮಾಜದ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡುವಂಥ ಪ್ರಕ್ರಿಯೆ ಕೂಡ ನಡೀತು. ಅದರ ಮೇಲೆ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಳೋದು ಇತಿಹಾಸ. ಈಗ ತಾವು ಕೇಳಿದ್ದು ಈ ಕೋರ್ಟ್ನಲ್ಲಿ ನಡೀತಿರುವಂಥ ವಿಷಯ, ಕೋರ್ಟ್ನಿಂದ ನಡೀತಿರುವಂಥ ವಿಷಯ ಇವತ್ತು ಆ ಭಾಳ ದಿನಗಳಿಂದ ನಡೀತಾ ಇದೆ. ಕೋರ್ಟ್ನಲ್ಲಿ ನಡೀತು. ಇವತ್ತು ಈ ಪೂಜೆ ಪುನಸ್ಕಾರ ಆ ಸಮಾಜಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ, ಈ ಸಮಾಜಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಎರಡೂ ಸಮಾಜದವರು ಇವತ್ತು ನಿರಂತರವಾಗಿ ಸುಮಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದು ವಿಷಯ ಈಗಿಲ್ಲ. ನಾವು ಶಿವರಾತ್ರಿ ಹಬ್ಬದ ದಿವಸ ಪ್ರತಿ ವರ್ಷದಂತೆ ಈಗ ಯಾವಾಗ 100 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಅಲ್ಲಿ ಪೂಜೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ, ಈಗ ಯಾಕೆ 2-3 ವರ್ಷಗಳಿಂದ ಅದಕ್ಕೆ ಅಡೆತಡೆ ಉಂಟು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವೇನಲ್ಲಿ ಗುಂಪು ಕಟ್ಟಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾವೇನು ಶಾಂತಿ ಭಂಗ ಉಂಟು ಕೆಲಸ ನಾವು ಯಾವ ಕೂಡ ಮಾಡಿಲ್ಲ. ನಾವು ಹಿಂದೂ ಸಮಾಜದವರಿಗೆ ಪವಿತ್ರ ಶಿವರಾತ್ರಿ ಹಬ್ಬದ ದಿವಸ ಶಿವಲಿಂಗನ ದರ್ಶನಕ್ಕೆ 100 ವರ್ಷಗಳಿಂದ ಅವಕಾಶ ಇದೆ, ಈಗ ಬಾರಿ ಅವಕಾಶ ಮಾಡಿಕೊಡು ಅಂತ ನಾವು ಕೇಳ್ತಿದ್ವಿ ಅಷ್ಟೇ.